ಇದು ಹೇಳೋದು ಸ್ವಲ್ಪನೂ ಸೌಂಡ್ ಕೇಳಿಸ್ತಿಲ್ವಲ್ಲ. ಹೆಂಗೆ ಸುಮ್ಮನೆ ಇದ್ದಾಳೆ ನನ್ನ ಮಗಳು? ನಾನು ಇಷ್ಟೊಂದೆಲ್ಲ ಇಷ್ಟು ಚೆನ್ನಾಗಿ ನೋಡ್ಕೊಂಡು ನಾನು ಹೆಂಗೆ ಟೈಮ್ ಸರಿಯಾಗಿ ಎತ್ಕೊಂಡು ಹಾಲು ಕುಡಿಸಿ ಹೆಂಗೆ ನೋಡ್ಕೊಂಡ್ರು ಅವಳಾಳು ಇಲ್ಲಿ ನೋಡು, ಇಲ್ಲಿ ಒಂದು ಸ್ವಲ್ಪ ನೋಡ್ತಾ ಇಲ್ಲ. ಹೆಂಗೆ ಸಾಧ್ಯ ಇದು? ಹೆಂಗೆ ಸುಮ್ಕಿದ್ದಾಳೆ? ನನಗೆ ಅದೇ ಅಪ್ಪ ಆ ವಾಯಿಂದ ಬಂದು ನೋಡ್ತಾ ಇದ್ದೀನಿ ನಾನು. ಅಯ್ಯೋ ನನಗಂತೂ ತುಂಬ ನೋವಾಗ್ತೈತೆ, ನನಗೆ ತುಂಬ ಎದೆ ನೋವ್ತಾ ಐತೆ. ಅಯ್ಯಪ್ಪ ಒಂಥರ ಗಟ್ಟಿ ಗಟ್ಟಿ ಆದಂಗೆ ಆಗ್ಬಿಟ್ಟೈತೆ. ಅಯ್ಯೋ ಈ ಮಕ್ಕಳಿಗೆ ಹಾಲು ಬಿಡಿಸೋದು ತುಂಬ ಕಷ್ಟ ಅಂತ ಹೇಳ್ತಾರೆ. ಅದು ಇವಾಗ ನೋವು ಏನು ಅಂತ ನನಗೆ ಗೊತ್ತಾಗ್ತೈತೆ. ಅಯ್ಯೋ ಇವಾಗ ನನಗೆ ಒಂಥರ ನೋವು ಸ್ಟಾರ್ಟ್ ಆಗೈತೆ. ಪಾಪು ಹಾಲು ಕುಡಿತಾ ಇದ್ದರೆ ನನಗೇನು ಅನ್ನಿಸ್ತಾ ಇರಲಿಲ್ಲ. ಆದರೆ ಇವಾಗ ಒಂಥರ ಎದೆ ಎಲ್ಲ ಬಿಗ್ದಂಗೆ ಆಗ್ತಾಯಿತ್ತೆ ನನಗೆ. ಹೇಳಿಸ್ತಾನೆ ಇಲ್ಲ. ನಾನು ಹೊರಗೆಲ್ಲಾದರೂ ಕರ್ಕೊಂಬತ್ತಾರೆ ಹೇಳೋದಕ್ಕೆ ಅಂದ್ಕೊಂಡ್ರೆ ಸ್ವಲ್ಪ ನೋಡ್ತಿಲ್ವಲ್ಲ. ಹೆಂಗೆ ಸಾಧ್ಯ ಇದು? ಹೆಂಗೆ ಸುಮ್ಕೈತೆ ಮಗು? ಅದು ಹೆಂಗೆ ಸುಮ್ಮನೈತೆ ಎಂಬುದೇ ನನಗೆ ಗೊತ್ತಾಗ್ತಾ ಇಲ್ವಲ್ಲ. ಹಸಿನ ಹಾಲು ಕುಡಿಸಿದ್ದಾರೆ ಅನಿಸುತ್ತೆ. ಹಸಿನ ಹಾಲು ಕುಡಿಸಿರೋದಕ್ಕೆ ಸುಮ್ಮನೈತೆ ಅನಿಸುತ್ತೆ. ಹಸಿನ ಹಾಲು ಕುಡಿಸಿ ಮಲಗಿಸವ್ರೆ. ನಾನು ಅಳುತ್ತೆ ಕ್ಯಾತೆ ಮಾಡುತ್ತೆ ಅಂತ ಅಂದ್ಕೊಂಡಿದ್ದೆ. ಆದರೆ ಇವಾಗ ನನಗೆ ನೋವು ಸ್ಟಾರ್ಟ್ ಆಗೈತೆ. ಮಗು ಸುಮ್ಮನೈತೆ, ನನಗೆ ನೋವು ಸ್ಟಾರ್ಟ್ ಆಗೈತಲ್ಲಪ್ಪ. ಅಯ್ಯೋ ನನಗೆ ಇಲ್ಲೆಲ್ಲ ಬಿಗ್ದಂಗೆ ಆಗುತ್ತೆ. ಕೈಯೆಲ್ಲ ಹಿಂಗೆ ಎತ್ತಕ್ಕಾಗ್ತಿಲ್ಲ, ಕೈ ರೆಟ್ಟೆನೇ ಆಡ್ಸೋಕ್ಕಾಗ್ತಾಯಿಲ್ಲ. ಅಷ್ಟು ನನಗೊಂಥರ ಇಲ್ಲೆಲ್ಲ ಒಂಥರ ಅಪ್ಪ ಗಟ್ಟಿ ಗಟ್ಟಿಯಾಗಿ ಹೆಂಗೆ ನೋವ್ತಾ ಇದೆ ಅಂದರೆ ಅಷ್ಟು ನೋವ್ತಾ ಇದೆ ನನಗೆ. ಅವಳು ಹೆಂಗೋ ಸುಮ್ಮನೆ ಮನ್ಕೊಂಡವಳೆ, ನನಗೆ ಇವಾಗ ನೋವು ಸ್ಟಾರ್ಟ್ ಆಗೈತಲ್ಲಪ್ಪ. ಅಯ್ಯೋ ಬಿಗಿದಂಗೆ ಆಗ್ತಾಯಿದೆ. ಅಷ್ಟಿಷ್ಟು ನೋವು ಆಗ್ತಾಯಿಲ್ಲ, ತುಂಬ ಕಷ್ಟಪ್ಪ. ಅಯ್ಯೋ ನನಗೆ ಈಗ ಗೊತ್ತಾಗ್ತೈತೆ. ಬೆಳಗ್ಗೆಯಿಂದ ಏನು ನೋವು ಕಾಣಿಸ್ತಾ ಇಲ್ಲ, ಆದರೆ ಈಗ ಸ್ವಲ್ಪ ನೈಟ್ ಆಗ್ತಾ 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 ನೋಡು ಅಪ್ಪ ನೋವು ಎರಡು ಕಡೆನೂ ನೋವು ಸ್ಟಾರ್ಟ್ ಆಯಿತು. ಏನು ಮಾಡೋಣ ಇವಾಗ? ಇವ ಅಮ್ಮಗೆ ಹೇಳಿದ್ರೆ ನನಗೆ ಏನಿಲ್ಲ ಇವಾಗ ಸರಿಯಾಗಿ ಅಂದ್ಬಿಡುತ್ತೆ. ಏನು ಮಾಡಬೇಕು ಏನೋ ಒಂದು ಗೊತ್ತಾಗ್ತಿಲ್ಲ. ಅಪ್ಪ ನಿದ್ದೆ ಬೇರೆ ಗೊತ್ತಾಯ್ತು. ಮಲ್ಕ ಬರ ಅಂದರೆ ನೋವು. ಅಪ್ಪ ಗಟ್ಟಿಯಾಗಿರೋದಕ್ಕೆ ಒಂಥರ ಜ್ವರ ಬಂದಂಗೆ ಆಗ್ತೈತೆ. ಅದೇನು ಕಷ್ಟ ಅಂತ ಅದು ಅನುಭವಿಸಿರೋರಿಗೆ ಗೊತ್ತಾಗುತ್ತೆ, ಅನುಭವಿಸ್ತಿಲ್ದರಿಗೆ ಗೊತ್ತಾಗಲ್ಲ. ಜ್ವರ ಬಂದಂಗೆ ಆಗ್ತೈತಲ್ಲಪ್ಪ ಈ ನೋವಿಗೆ. ಅಯ್ಯೋ ಏನು ಮಾಡಬೇಕು ಏನು? ಯಾಕೆ ಜೀವಿತ ಆಲೇ 10 ಗಂಟೆ ಆದರೂ ಇನ್ನೂ ಮನಗಿಲ್ಲ? ಏನಿಲ್ಲ, ನಾನು ಸುಮ್ಮನೆ ಹಿಂಗೆ ಓಡಾಡ್ತಿದ್ದೆ. ಅವಳು ಮನಿಕೊಂಡವಳು ಏನೋ ಅಂತ ನೋಡ್ತಿದ್ದೆ. ಸ್ವಲ್ಪನೂ ಅವಳ ಸೌಂಡ್ ಕೇಳಿಸ್ತಾ ಇಲ್ಲ ಅಲ್ಲ. ಅವಳು ಅಳೋದು ಒಂದಿಷ್ಟು ನನಗೆ ಕೇಳಿಸ್ತಿಲ್ಲ. ಹಂಗೆ ಮಲ್ಕೊಂಡಿದ್ದಾಳೆ ಅನ್ಸುತ್ತೆ ಆಲೇನೆ. ಅವರು ಎಲ್ಲ ಲೈಟ್ ಆಫ್ ಮಾಡಿದ್ದಾರೆ ಆಲೆ ಹೊರಗಡೆದೆಲ್ಲ. ಸ್ವಲ್ಪ ನೋಡೋದು ಏನು ಕೇಳಿಸ್ತಾನೆ ಇಲ್ವಲ್ಲ. ನಾಟಿ ಹಸ ತಗೊಂಬಂದವ್ರಮ್ಮ, ನಾಟಿ ಹಸ ತಗೊಂಬಂದವ್ರೆ. ಹಾಲು ಎಲ್ಲನ ಈಗ ಕ್ಯಾರೆಟು ಅದಕ್ಕೆಲ್ಲ ತರಕಾರಿ ಸೊಪ್ಪು ಎಲ್ಲ ತಗೊಂಬಂದವನಮ್ಮ. ಎಲ್ಲ ಅಲ್ಲೇ ಕೊಟ್ಟರೆ ಅಲ್ಲೇ ಹಾಲು ಬರ್ತವೆ ಅಂತೇಳಿ ಹಸಿಗೆ ನಾಟಿ ಹಸಿಗೆ ಎಲ್ಲ ತರಕಾರಿ ಹಾಕೋದು, ಒಳ್ಳೆ ಹುಲ್ ತಂದು ಹಾಕೋದು, ಎಲ್ಲ ಹಸನ ಚೆನ್ನಾಗಿ ಮೇಯಿಸಿ ಅಲ್ಲೇ ಹಾಲು ತಗೊಂಡು ಅದೇ ಪಾಪುಗೆ ಅದೇ ಹಾಲು ಕುಡಿಸ್ತಾ ಇದ್ದಾರೆ. ಅದಕ್ಕೇನೆ ಕಿಮುಕಮ್ನಾಗ ಮಲ್ಕೊಂಡಿರ್ಬೇಕು. ಹೊಟ್ಟೆ ತುಂಬ ಹಾಲು ಕುಡಿಸಿರ್ತಾರೆ. ನಿನ್ನವಿನ ಸಾಲ್ದು ಬರೋ ನೀನು ಅವಳಾದ ನಾನು ಅದಕ್ಕೇನೆ ಬೇರೆ ಒಂದು ದಿವಸ ಮ್ಯಾಗಳ ಹಾಲು ಹಾಕಮ್ಮ ಅಂತ ಹೇಳ್ತಿದ್ದೆ. ನೀನು ಬೇಡ ಬೇಡ ಅಂತಿದ್ದೆ. ಒಬ್ಬೊಬ್ಬರಿಗೆ ಹಂಗೆ ಹಾಲು ಸಾಲ್ದು ಬರ್ತವೆ, ಆಗಲ್ಲ. ಹಾಲು ಸಾಲು ಬಂದಾಗ ಮ್ಯಾಗಳ ಹಾಲು ಒಂದಿಷ್ಟು ಹಾಕಬೇಕು. ಹಾಕಿದ್ರೇ ಆ ಮಕ್ಕಳಿಗೆ ಸ್ವಲ್ಪ ಹೊಟ್ಟೆ ತುಂಬ್ದಂಗೆ ಆಗುತ್ತೆ. ನೋಡಿ ಅವಳು ಎಲ್ಲ ಇವತ್ತು ಹೊಟ್ಟೆ ತುಂಬಾ ಕುಡಿಸಿದ್ದಾರೆ ಅನಿಸುತ್ತೆ. ಅದಕ್ಕೇ ಮಲ್ಕೊಬಿಟ್ಟವಳೆ, ಅಳ್ತಾನೆ ಇಲ್ಲ, ಸೌಂಡ್ ಕೇಳ್ತಿಲ್ಲ ನೋಡು. ಹೌದೇನು? ನನಗೆ ಇವಾಗ ನೋವು ಸ್ಟಾರ್ಟ್ ಆಗೈತೆ ಜಯಮಂಟಿ. ಅಯ್ಯೋ ನನಗಂತೂ ಸಿಕ್ಕಾಪಟ್ಟೆ ನೋವು, ಕೈ ಎತ್ತಕ್ಕಾಗ್ತಿಲ್ಲ, ಅಷ್ಟು ನೋವ್ತಾ ಐತೆ. ಹಂಗೆ ಮತ್ತೆ ಆಗೋದು. ನೀನು ಬೇರೆ ಅಲ್ಲೇ ಬಿಟ್ಟು ಬಂದಿದ್ಯಾ ಅವಳನ್ನ ಕರ್ಕೊಂಡೋಗಿ, ಹಂಗೆ ಆಗೋದು. ಹೇಳತ್ತ ನೀನು ಹೇಳಿರಿ ಕೇಳಲಿಲ್ಲ ನಿಮ್ಮಮ್ಮ, ಬೇಡ ಬೇಡ ಅಂದಮ್ಮ. ಇವಾಗ ನೋಡಿ ಎಷ್ಟು ಕಷ್ಟ. ಯಪ್ಪ ಭಾಳ ಕಷ್ಟ ಕಣಮ್ಮವು. ನೀನು ಬಿಗ್ದಂಗೆ ಆಗುತ್ತೆ, ಅಷ್ಟಿಷ್ಟು ಬಿಗಿಯಲ್ಲ. ಅಮ್ಮ ಜ್ವರ ಬಂದಂಗೆ ಆಗ್ತಾವೆ, ಒಂದು 6 ತನಕ ನೋವಿರುತ್ತೆ. ಹೌದೇನು? ನನಗೆ ಇವ ಅನುಭವ ಆಗಿಲ್ವಲ್ಲ, ನನಗೆ ಗೊತ್ತೇ ಆಗಲಿಲ್ಲ. ಇವ ಅನುಭವ ಎಲ್ಲ ನನಗೆ ಆಗಿಲ್ಲಲ್ಲ, ನನಗಿದೆ ಫಸ್ಟ್ ಅಲ್ಲ. ಅದಕ್ಕೆ ನನಗೆ ಇವ ಅನುಭವ ಎಲ್ಲ ಗೊತ್ತೇ ಆಗಲಿಲ್ಲ ಹೋಗತ್ತ. ಅಯ್ಯೋ ನನಗಂತೂ ಇವಾಗ ಅಷ್ಟಿಷ್ಟು ಒಂಥರ ಹೆಂಗಾಗ್ತೈತೆ ಅಂದರೆ ಹಂಗಾಗ್ತೈತಿ. ಏನು ಮಾಡಬೇಕು ಏನೋ ಒಂದು ಗೊತ್ತಾಗ್ತಾ ಇಲ್ಲ. ಮನೆಗೆ ಹೋಗಿ ಒಳಕೋಗಿ ಸುಮ್ಮನಿಕೆ. ಇನ್ನೇನು ಮಾಡ್ತೀವ? ನೀನು ಹೋಗಿ ಕರ್ಕೊಂಬರೋದಾದ್ರೆ ಕರ್ಕೊಂಬ, ಮತ್ತೆ ಇಲ್ಲ ಅಂದರೆ ನಿನ್ನ ಮಗಳನ್ನ. ಇಲ್ಲ ಕರ್ಕೊಂಬರಲ್ಲ. ಯಾರೇನು ಹೇಳಿದ್ರು ನಾನು ಕರ್ಕೊಂಬರಲ್ಲಪ್ಪ, ಕರ್ಕೊಂಬರಲ್ಲ ಜಯಮಂಟಿ, ಕರ್ಕೊಂಬರಲ್ಲ. ಯಾಕೆ ಕರ್ಕೊಂಬರೋಣ? ಸುಮ್ಮನೆ ಕರ್ಕೊಂಬಂದು ಯಾಕೆ? ಇಲ್ಲ ಕರ್ಕೊಂಬರಲ್ಲ. ಹೆಂಗನ್ಬೇಡ, ಹೋಗಿ ಕರ್ಕೊಂಬರೋದಾದ್ರೆ ಕರ್ಕೊಂಬ. ನಿನ್ಗೊಟ್ಟು ನೋವು ಅಂತೀಯ, ಬಿಗ್ದಂಗೆ ಆಗುತ್ತೆ ಅಂತೀಯ. ಹೋಗಿ ಕರ್ಕೊಂಬ. ಕರ್ಕೊಂಬಂದು ನೋಡ್ಕೊಳಮ್ಮ. ಹೋಗಿ ಕರ್ಕೊಂಬರೋಗಿ ಹೋಗಿ. ಇನ್ನೇನು?
ಇಲ್ಲ ನನಗೆ ಎಷ್ಟು ನೋವಾದರೂ ಅನುಭವಿಸ್ತೀನಿ, ಕರ್ಕೊಂಬರಲ್ಲ. ಅನುಭವಿಸ್ಬೇಕು. ಅವರು ರಾತ್ರಿ ಎಲ್ಲ ನಿದ್ದೆ ಕಟ್ಟಬೇಕು. ಇನ್ನು ಈಗ ಒಂದು ಸ್ವಲ್ಪ ಹೊತ್ತೆಲ್ಲ ಮನೆಗಳು ತಡಿ. ಮಧ್ಯರಾತ್ರಿ ಆದಮೇಲೆ ಇನ್ನು ಶುರು ಮಾಡ್ತಾಳೆ. ಇನ್ನು ಸ್ವಲ್ಪ ಹೊತ್ತು ಇಷ್ಟೊತ್ತಿನಾಗೇನು ಮಲ್ಕೊಬಿಡ್ತಾಳೆ. ಆಮೇಲೆ ಅಲ್ವೇ ಇರೋದು. ಆಮೇಲೆ ಅಳ್ತಾಳೆ ತಡಿ ನೋಡಿ ಮೆಂಟಿ. ಆಮೇಲೆ ಚೆನ್ನಾಗಿ ಅಳ್ತಾಳೆ ಅವಳೆಲ್ಲ. ಆಮೇಲೆ ಅವರೇ ನನ್ನ ಹತ್ರ ಕರ್ಕೊಬರ್ಬೇಕು. ಕೊಳ್ಳಮ್ಮ ಸುಧಾರ್ಸೋಕ್ಕಾಗ್ತಾ ಇಲ್ಲ ಅಂತೇಳಿ ಮಧ್ಯರಾತ್ರಿ 1 ಗಂಟೆ 2 ಗಂಟೆ ಅಷ್ಟೊತ್ತಿಗೆ ಕರ್ಕೊಂಬಂದ್ಬಿಡ್ತಾರೆ. ಸುಧಾರ್ಸೋಕ್ಕಾಗ್ತಿಲ್ಲ ಜೀವಿತ, ಕೊಳ್ಳೆ ಹಾಲು ಕುಡಿಸು ಅಂತ ಕರ್ಕೊಂಬಂದ್ಬಿಡ್ತಾರೆ. ಹಿಂಗಂದ್ರೆ ನಾನು ಇನ್ನೇನು ಹೇಳೋಣಮ್ಮ. ನಾನೇನೋ ಹೇಳಿದೆ, ನೀನು ನೋಡಿರಿ ಹಿಂಗೆ ಅಂತೀಯ. ಇವಾಗತ್ತ ಹಿಂಗಂದ್ರೆ ಇವಾಗ ಏನು ಮಾಡ್ಬೇಕು ಹೇಳು? ನನಗೇನೋ ಅಷ್ಟೇ ಸಖತ್ತು ಸಿಟ್ಟು ಬಂದ್ಬಿಟ್ಟೈತೆ. ಆ ಸಿಟ್ಟು ನನಗೆ ಏನು ನೋವಾದ್ರೂ ಅನುಭವಿಸ್ತೀನಿ ನಾನು. ಅವಳು ಚೆನ್ನಾಗೆ ಅನುಭವಿಸ್ಬೇಕು. ಅವಳು ಬಂದಿರೋಳು ಮದುವೆ ಆಗ್ಯಾಳಲ್ಲ, ಅವಳು ಅನುಭವಿಸ್ಬೇಕು. ಅಯ್ಯೋ ನಾನು ಮದುವೆ ಆಗಿದ್ದಕ್ಕೆ ನೋಡಪ್ಪ ಇಂಥ ಪರಿಸ್ಥಿತಿ ಬಂತು, ನಾನು ಯಾಕಪ್ಪ ಇಂಥನ್ನು ಮದುವೆ ಆದೆ, ನಾನು ಯಾಕನ್ನ ಮದುವೆ ಆದ್ನ ಅಂತ ಅವಳು ಬಿಟ್ಟು ಹೋಗ್ಬೇಕು. ನೋಡ್ಕೊಂಬಕ್ಕಾಗಲ್ಲ ಅಂತ ಅವಳು ಬಿಟ್ಟು ಹೋಗ್ಬೇಕು. ಅವನು ಹೇಳ್ದಂಗೆ ಕೇಳಬೇಕು. ಹಂಗೆ ನಾನು ಬುದ್ಧಿ ಕಲ್ಸೋಕ್ಕಾಗಿ ಹಿಂಗೆ ಮಾಡ್ತಾ ಇರೋದು. ಸರಿಯೇ ಬುದ್ಧಿ ಕಲಿಸ್ಬೇಕು ಅಂತ ನಾನು ಹಿಂಗೆ ಮಾಡ್ತಾ ಇರೋದು. ಅದೇನು ಬುದ್ಧಿ ಕಲಿಸ್ತೀಯ ಏನೋ? ಹೋಗಿ ಮನಿಕೆ ಹಾಲೆ 10 ಗಂಟೆ ಆಯ್ತೆಲ್ಲ ಮನಿಕೊಂಡವ್ರು. ನಾನು ಮನೆ ಕೇಳಿದ್ದೆ, ಹಾಲೆ ಮನಿಕೊಂಡು ಎದ್ದೆ ಹಿಂಗೆ ಮೇಡಮ್ ಅಂತ ಹೊರಕ್ಕೆ ಬಂದೆ. ನೋಡಿ ಯಾಕೆ ಹೊರಗೆ ನಿಂತಾಳಲ್ಲ ಜೀವಿತ ಅಂತ ನಿಮ್ಮ ಮೇಲೆ ಮನಿಕೊಂಡವಳೇನು? ಆಲೆ ಮನಿಕೆಣೈತೆ. ಅಮ್ಮ ಯಾವಾಗಲೇ ಮನಿಕೆಣ್ತು. ನನಗೆ ನಿದ್ದೆನೇ ಬರ್ತಾ ಇಲ್ಲ. ಅಳ್ತಾ ಇದ್ದಾಳೋ ಏನೋ ಅಂತೇಳಿ ಒಂಥರ ನೋವು ಬೇರೆ ಸ್ಟಾರ್ಟ್ ಆಯ್ತಲ್ಲ. ನೋವು ತಡ್ಕೊಳಕ್ಕಾಗ್ತಾಯಿಲ್ಲ, ತುಂಬ ನೋವು ಬೇರೆ. ಅದಕ್ಕೆ ನಾನು ಹೆಂಗೆ ಮಾಡೋಣ ಅಂತ ಅದನ್ನೇ ಯೋಚನೆ ಮಾಡ್ಕೊಂಡು ಒಂಥರ ಅದನ್ನೇ ತಲೆಗೆ ಹಿಂಗೆ ಇಲ್ಲೇ ಓಡಾಡ್ತಿದ್ದೆ. ಏನು ಮಾಡೋಣ? ಅಯ್ಯೋ ನಿದ್ದೆನೂ ಬರ್ತಾ ಇಲ್ಲ. ಹೋಗಿ ಮನೆಗೆ ಹೋಗು. ನಾನು ಲೈಟ್ ಹಾಕೈತಲ್ಲ, ಯಾಕತ್ತು ಇಡೋದಿಂತಕ್ಕೆ ಎದ್ದವಳೆ. ಸರಿ ನನ್ನ ನೋಡೋಕ್ಕೆ ನಾನು ಬಂದವಳೇನೋ ಅಂತ ಅಂದ್ಕೊಂಡು ನಾನು ಅದಕ್ಕೆ ಏನು ಸುಮ್ಮನೆ ಆಯ್ತು ಏನೋ. ನಾನು ಹಂಗೆ ಅಂದ್ಕೊಂಡು ಹೇಳೋ ಶಬ್ದ ಕೇಳ್ತಿಲ್ಲ. ಸುಮ್ಕೈತೇನೋ ನೋಡಪ್ಪ ಎಂತ ಚೆನ್ನಾಗಿ ಸುಮ್ಕೈತಿ ಅಂತ ಅಂದ್ಕೊಂಡು. ಬುದ್ಧಿವಂತ ಕಣಮ್ಮ ನಿನ್ನ ಮಗಳೇನಾರು ಅಪ್ಪ ಇಂತ ಹೋಗಿದ್ನಿ ಅಂತ ಏನು ಸುಮ್ಮನೆ ಇದ್ದಾಳೋ ಏನೋ. ಅವಳಿಗೇನು ಗೊತ್ತಾಗುತ್ತೆ ಹೇಳು? ಅವಳಿಗೇನು ಗೊತ್ತಾಗುತ್ತೆ? ಅಯ್ಯೋ ಅವಳಿಗೆಲ್ಲ ಗೊತ್ತಾಗಂಗಿದ್ರೆ ಇನ್ಯಾಕೆ? ಅವಳಿಗೆ ಗೊತ್ತಾಗಲ್ಲ. ನನಗೆ ಗೊತ್ತಾಗಿತ್ತೇನೋ, ಅದಕ್ಕೆ ನಾನು ಅವಳು ಸುಮ್ಕೈದಾಳೋ ಅಂತ ನಾನು. ನಮ್ಮಪ್ಪ ಇಂತಕ್ಕೆ ಬಂದೈನಿ, ಯಾಕೆ ಸುಮ್ಮನೆ ಒಳದು ಬೇಡ ಅಂತ ಸುಮ್ಮನೆ ಮೈಕೊಂಡವಳೇನೋ ಬುದ್ಧಿವಂತಿ ಆಗಿ. ಆ ಹುಡುಗರಿಗೆ ಹೆಂಗೆ ಗೊತ್ತಾಗ್ತವೆ ಹೇಳು? ಹುಡುಗರಿಗೆಲ್ಲ ಗೊತ್ತಾಗಂಗಿದ್ದೀನಿ ಯಾಕೆ ಜಯಮಂಟಿ? ಗೊತ್ತಾಗಲ್ಲ ಏನಿಲ್ಲ. ಹುಡುಗರಿಗೆ ಎಲ್ಲಿ ಗೊತ್ತಾಗ್ತವೆ? ಗೊತ್ತಾಗಲ್ಲ. ಗೊತ್ತಾಗಂಗಿದ್ರೆ ಇನ್ಯಾಕೆ? ಗೊತ್ತಾಗಿಲ್ಲ ಹೇಳು? ಏನಮ್ಮ ಹೋಗಿ ಮನಿಕೆ ಮತ್ತೆ ಇನ್ನೇನು ಮಾಡೋಕ್ಕಾಗ? ಒಂದು ಮಾತ್ರ ನುಂಗಿ ಮನ್ಕೋಬೇಕು. ನನಗಂತೂ ತುಂಬ ನೋವು, ಸಿಕ್ಕಾಪಟ್ಟೆ ನೋವು ಐತೆ, ತಡ್ಕೊಂಬಕ್ಕಾಗ್ತಿಲ್ಲ. ಏನು ಮಾಡೋಣ? ಒಂದು ಜಯಮಟ್ಟಿ ಸ್ವಲ್ಪ ತಿರು ಒಂದು 11 ಗಂಟೆ ತನಕ ನೋಡೋಣ. ಇಲ್ಲಿಬ್ರು ಕೂತ್ಕೊಂಡು ಮಾತಾಡೋಣ. ಇನ್ನೇನು ಇಷ್ಟೊತ್ತಿನ ತನಕ ಮನಿಕೊಂಡಿದ್ದೆ ಅಂತೀಯ? ನಿದ್ದೆ ಹಿಂಗೆ ಬರುತ್ತೆ. ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡೋಣ. ಸ್ವಲ್ಪ ಹೊತ್ತು ಕೂತ್ಕೊಂಡ್ರೆ ಅತ್ಲಾಗೆ ಒಂದು 11 ಗಂಟೆ ತನಕ ಮಾತಾಡೋಣ, ನೋಡೋಣ. ಆಮೇಲೆ ಬೇಕಾದ್ರೆ ಹೋಗಿ ಮನಿಕೆ ಅಂತೀನಿ. ನನಗೆ ನೋವಿಗೆ ನಿದ್ದೆನೂ ಬರ್ತಾ ಇರೋದು ಬಿಗ್ದಂಗೆ ಆಗ್ತೈತೆ. ಮತ್ತೆ ಹಂಗೆ ಆಗೋದು. ಏನು ಮಾಡೋಣ? ನೀನು ಹೇಳಿರೋ ಕೇಳಲ್ಲ. ಈಗ ನಾನು ಕುಕ್ಕಮ್ಮಕ್ಕೆ ತಿರ್ಗಿ ಆಮೇಲೆ ನಿದ್ದು ಬರಲ್ಲ. ಈಗ ನಿದ್ದು ಬಂದಂಗೆ ಆಗ್ತೈತಿ. ಇನ್ನೇನು ಮಾಡೋಕ್ಕಾಗತ್ತ? ಸಣ್ಣ ಕುಕ್ಕಂತೀನಿ ನಡಿಯಮ್ಮ. ಸಣ್ಣ ಕುಕ್ಕಮ್ಮನ ಇಬ್ಬರು ಸಣ್ಣ ಕುಕ್ಕೊಂಡು ಮಾತಾಡಿ ನೋಡಿ. ಕುಕ್ಕಮ್ಮನ ಅಲ್ಲೇ ಒಳಗೆ ಕುಕ್ಕಮ್ಮ ನೋಡಿ. ಒಳಗೆ ಬೇಡಲ್ಲಿ ನಮ್ಮಮ್ಮಯ್ಯ ಮನೆ ಕೆಣೈತೆ ಹತ್ತಿರ್ಗೆ ಬೈಕೆ ಮುತ್ತಿ. ಅವಾಗಿಂದ ಅದು ಲಟ 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 ಅಂತ. ನೋಡಿ ಇವಳು ಹುಡುಗಿನ ಅದೇ ಬಿಟ್ಟು ಬಂದವಳೆ ಅಂತ ಅಮ್ಮ ಬೈಕೆ ಅಂತಿತ್ತು. ಏನು ಮಾಡೋಣ? ನೋಡಿದ್ರಲ್ಲ ವೀಕ್ಷಕರೇ, ನನಗೆ ನಿದ್ದೆನೇ ಬರ್ತಾ ಇಲ್ಲ. ಅಲ್ಲೇ 10 ಗಂಟೆ ಆಯಿತು. ನಾನು ಹೊರಗೆ ಇದ್ದೀನಿ. ಅಳ್ತಾ ಇದ್ದಾಳೋ ಏನೋ ಅಂತ ನಾನು ಬಂದರೆ ಒಂದು ಸ್ವಲ್ಪನೂ ಅಳ್ತಾ ಇಲ್ಲ. ನನಗೆ ಇವಾಗ ನೋವು ಸ್ಟಾರ್ಟ್ ಆಗ್ಬಿಟ್ಟೈತೆ. ಏನು ಮಾಡೋದು? ನನಗೆ ಸಿಕ್ಕಾಪಟ್ಟೆ ನೋವು. ಇವಾಗ ನಿದ್ದೆನೂ ಬರ್ತಾ ಇಲ್ಲ. ಹಂಗಾಗ್ಬಿಟ್ಟೈತೆ. ಏನು ಮಾಡಬೇಕೋ ಏನೋ ಒಂದು ಗೊತ್ತಾಗ್ತಾ ಇಲ್ಲ. ನೋಡ್ತಾ ಇರಿ, ನೀನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.